ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರ ನೇಮಕಾತಿ 3ನೇ ಹಂತದಲ್ಲಿ ಆಗಿದೆ. ಈಗ ಸರ್ಕಾರ 10 ಮಹಾನಗರ ಪಾಲಿಕೆಗಳಲ್ಲಿ ಪೌರ ಕಾರ್ಮಿಕರ ನೇಮಕಾತಿ ಕುರಿತಂತೆ ಸರ್ಕಾರದ ಆದೇಶವನ್ನು ಸಹ ಹೊರಡಿಸಿದೆ. ಅದರಲ್ಲಿ ಮೈಸೂರು ಮಹಾನಗರ ಪಾಲಿಕೆಗೆ 50 ಜನ ಪೌರ ಕಾರ್ಮಿಕರನ್ನು ನೇಮಕ ಮಾಡೋದಕ್ಕೆ ಸರ್ಕಾರ ಆದೇಶ ಮಾಡಿದೆ. ಈ ನೇಮಕಾತಿ ಸಂದರ್ಭಗಳಲ್ಲಿ ಅಧಿಕಾರಿಗಳು ಮತ್ತು ಪೌರ ಕಾರ್ಮಿಕ ಮುಖಂಡರು ಅನಿಸ್ಕೊಂಡವರು ಕೆಲವರು ಇದರಲ್ಲಿ ನಾವೇ ಮಾಡಿಸಿದ್ದು ಅಂತ ಹೇಳಿ ಆ ಅಮಾಯಕ ಪೌರ ಕಾರ್ಮಿಕರನ್ನ ಮತ್ತು ಅನಕ್ಷರಸ್ಥ ಪೌರ ಕಾರ್ಮಿಕರನ್ನ ದಿಕ್ತಪ್ಪಿಸುವಂತ ಕೆಲಸಗಳು ನಡೀತಾ ಇರೋದು ನಮ್ಮ ಸಂಘದ ಗಮನಕ್ಕೆ ಬಂದಿದೆ. ಈ ವಿಚಾರದಲ್ಲಿ ಅಧಿಕಾರಿಗಳು ಸಹ ಅಂತವರಿಗೆ ಸಪೋರ್ಟ್ ಮಾಡಿ ಈ ಒಂದು ಭ್ರಷ್ಟಾಚಾರ ನಡೆಯೋದಕ್ಕೆ ಅವಕಾಶ ಆಗಿದೆ. ಮತ್ತು ಈ ನೇಮಕಾತಿ ವಿಚಾರದಲ್ಲಿ ಯಾರು ಸಹ ಯಾವುದೇ ಅಧಿಕಾರಿಗಳು ಆಗಲಿ ಮತ್ತು ಮುಖಂಡರು ಅನಿಸ್ಕೊಂಡಂತ ಯಾರು ಹಣ ವಸೂಲಿ ಮಾಡ್ತಾರೋ ಅವ್ರಿಗೆ ಯಾವುದೇ ರೀತಿ ಹಣಕಾಸು ನೀಡೋದಾಗಲಿ ಕೊಡೋದಾಗಲಿ ಮಾಡಬಾರದು. ಮತ್ತು ಯಾರು ಮುಖಂಡರುಗಳು ಅಧಿಕಾರಿಗಳು ನೇರವಾಗಿ ನೇಮಕಾತಿ ಪ್ರಕ್ರಿಯೆ ಏನಿದೆ ಸರ್ಕಾರದ ಆದೇಶದ ಪ್ರಕಾರವಾಗಿ ಮಾಡಬೇಕು. ಅಂಥದ್ರಲ್ಲಿ ಅಧಿಕಾರಿಗಳು ಪಟ್ಟಿ ಮಾಡೋದು ಮುಂಚೆನೆ ಯಾರಿಗಾಗುತ್ತೆ ಸೀನಿಯಾರಿಟಿ ಪ್ರಕಾರ ಯಾರಾಗುತ್ತೆ ಅವರನ್ನ ತಿಳ್ಕೊಂಡು ಅವ್ರ ಹತ್ರ ದುಡ್ಡು ವಸೂಲಿ ಮಾಡುವಂಥದ್ದು ನಮ್ಮ ಗಮನಕ್ಕೆ ಮೊನ್ನೆಯಿಂದ ಬಂದಿದೆ. ಹಾಗಾಗಿ ಅಂಥ ಅಧಿಕಾರಿಗಳು ಯಾರು ದುಡ್ಡು ಕೇಳ್ತಾರೆ ಮತ್ತು ಪೌರ ಕಾರ್ಮಿಕರ ಮುಖಂಡರುಗಳು ದುಡ್ಡು ಕೇಳ್ತಾರೆ ಅವ್ರನ್ನ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಸಂಪರ್ಕ ಮಾಡಿ ದೂರನ್ನ ನೀಡಬೇಕು. ಮತ್ತು ನಮ್ಮ ಸಂಘದ ಸಂಘಟನೆಗೆ ದೂರು ಕೊಡ್ತಾರೆ ಅಂಥವ್ರ ವಿರುದ್ಧವಾಗಿ ನಾವು ಸಹ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಮತ್ತು ಅಂಥವರ ಒಂದು ವಿಚಾರಗಳಲ್ಲಿ ಪೌರ ಕಾರ್ಮಿಕರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಮ್ಮ ರಾಜ್ಯ ಮಟ್ಟ ಸಂಘ ಕೆಲಸವನ್ನು ಮಾಡ್ತದೆ. ಹಾಗಾಗಿ ಪೌರ ಕಾರ್ಮಿಕರಿಗೆ ಮತ್ತೊಮ್ಮೆ ಅಂತತ್ವ ಆಗ್ತಾ ಇರೋದ್ರಿಂದ ಯಾರು ಆತರ ಪಡಬೇಡಿ. 50 ಜನಕ್ಕಾಗುತ್ತೆ. ತದನಂತರ ಅಂತತ್ವವಾಗಿ ಸರ್ಕಾರ ಆದೇಶವನ್ನು ರೂಪಿಸುವುದಕ್ಕೆ ಮಾಡ್ತಾ ಇದೆ. ಹಾಗಾಗಿ ಯಾರು ಸಹ ದುಡ್ಡನ್ನ 2 ಲಕ್ಷ 3 ಲಕ್ಷ ವಸೂಲಿ ಮಾಡುವಂತ ಇವ್ರಿಗೆ ಯಾರು ಸಹ ದುಡ್ಡು ಕೊಡಬೇಡಿ, ನಿಮ್ಮ ಹಣವನ್ನು ಕಳ್ಕೊಬೇಡಿ. ಹಾಗಾಗಿ ನೀವು ಸರ್ವಿಸ್ ಮಾಡಿ 20-30 ವರ್ಷ ಕೆಲಸ ಮಾಡಿರೋದ್ರಿಂದ ನಿಮ್ಮ ಕೆಲಸ ನಿಮಗೆ ಸಿಗುತ್ತೆ. ಆ ಒಂದು ಹುದ್ದೆ ನೇಮಕಾತಿ ಎಲ್ಲರಿಗೂ ಸಹ ಸರ್ಕಾರ ಮತ್ತು ಈ ಸಂಘ ತುಂಬಾ ಶ್ರಮಪಟ್ಟು 30 ವರ್ಷಗಳ ಹೋರಾಟವಾಗಿ ನಿಮಗೆಲ್ಲ ಒಳ್ಳೆಯದಾಗಿದೆ. ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಇದು ಅವ್ಯವಹಾರಗಳು ನಡೀತಿದೆ. ಇದನ್ನು ಸಹ ನಾವು ಸಂಘ ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಇಂಥ ವಿಚಾರಗಳಲ್ಲಿ ಯಾವುದೇ ಅಧಿಕಾರಿಗಳ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಮುಖಾಂತರ ಪೌರ ಕಾರ್ಮಿಕರಿಗೆ ತಿಳಿಸಲು